ಓಂ ಆಕಾಶನಾಮಾ ವಿಘ್ನೇಶಃ ವಾಯುಶ್ಚಾಕಾಶಕಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ ತಯೇವ ವೇದಾಸ್ತ್ವನ್ಯೇಷಾಂ ನರ್ತೆ ತತ್ಕಸ್ಯಚಿತ್ ಸುಖಂ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಶುಕ್ಲ ಚತುರ್ಥ್ಯಾಂ ಗಣೇಶ ಚತುರ್ಥೀತಿ ಖ್ಯಾತಾಯಾಂ ಅಸ್ಯಾಂ ತಿಥೌ ಅದ್ಯ ಜಗದ್ಗುರುಣ ಬಾದರಾಯಣೇನ ಪ್ರಣೀತೆ ಮಹಾಭಾರತೆ ಆಶ್ವಮೇಧಿಕೆ ಪರ್ವಣಿ ಅಯಂ 29ನೇಯ ಭಾಗಃ ಪ್ರವರ್ತತೆ. ತತ್ರ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ 29ನೇಯ ಅಧ್ಯಾಯಃ, ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ 27ನೇ ಅಧ್ಯಾಯ, ವೈಷ್ಣವೇ ಪಾಠೆ ಅಪಿ 27ನೇಯ ಅಧ್ಯಾಯ, ಔತ್ತರೇಯೇ ಪಾಠೆ 26ನೇಯ ಅಧ್ಯಾಯಃ ಇದಾನೀಂ ಪ್ರವರ್ತತೆ. ಅಂತರ್ಯಾಮಿಣಃ ಪರಮಾತ್ಮನಃ ಪ್ರಾಧಾನ್ಯಂ ಅಸ್ಮಿನ್ ಅಧ್ಯಾಯೇ ನಿರೂಪ್ಯತೆ. ಸರ್ವೇಷಾಂ ಶ್ರೋತॄಣಾಂ ಸಪರಿವಾರಾಣಾಂ ಸಕುಟುಂಬಾನಾಂ ಗಣೇಶ ಚತುರ್ಥಿ ಪರ್ವಣಃ ಶುಭಾಶಯಾಃ ಇದಾನೀಂ ವ್ಯಾಹ್ರಿಯಂತೆ. ಈ ಮುಂದುವರೆದಂಥ ಭಾಗದಲ್ಲಿ ಆ ಬ್ರಾಹ್ಮಣ ಅಂತರ್ಯಾಮಿಯ ಪ್ರಧಾನತೆಯನ್ನು ವರ್ಣನೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಏಕಶಾಸ್ತ್ರ ನದ್ವಿತೀಯೋಸ್ತಿ ಕಶ್ಚಿತ್ ಯೋ ಹೃಚ್ಛಯಃ ತಮಹಂ ಅನುಬ್ರವೀಮಿ ತೇನೈವ ಮುಕ್ತಃ ಪ್ರವಣಾದಿವೋದಕಂ ಯಥಾ ನಿಯುಕ್ತೋಸ್ಮಿ ತಥಾ ಚರಾಮಿ. ಆ ಗಂಡ ತನ್ನ ಹೆಂಡತಿಗೆ ಈ ಮುಂದಿನಂತೆ ವರ್ಣನೆ ಮಾಡಲಿಕ್ಕೆ ತೊಡಗಿದ. ಈ ಜಗತ್ತಿನಲ್ಲಿ ಇರುವಂಥವನು ಒಬ್ಬನೇ ಶಾಸಕ, ಎರಡನೇ ಶಾಸಕ ಯಾರೂ ಇಲ್ಲ. ಜಗತ್ತೆಲ್ಲದಕ್ಕೂ ಕೂಡ ಇರುವಂತಹ ದೇವರು ಒಬ್ಬನೇ ಆಗಿದ್ದಾನೆ. ಎಲ್ಲರ ಹೃದಯ ಗುಹೆಗಳಲ್ಲಿಯೂ ಕೂಡ ಅವನೇ ಇದ್ದಾನೆ. ನೀರು ಯಾವತ್ತೂ ಕೂಡ ಇಳಿಜಾರಾದಂತಹ ಪ್ರದೇಶಕ್ಕೆ ಹರಿದು ಬರ್ತದೆ. ಎತ್ತರವಾದ ಪ್ರದೇಶಕ್ಕೆ ಸಾಮಾನ್ಯವಾಗಿ ನೀರು ಹೋಗೋದಿಲ್ಲ. ಅದರಂತೆ ಎಲ್ಲರಿಗೂ ಶಾಸಕನಾದಂಥ ಅಂತರ್ಯಾಮಿಯಾದಂಥ ಆ ಭಗವಂತ ಏನಿದ್ದಾನೆ, ಅವನ ಕಡೆಗೆ ನನ್ನ ಮನಸ್ಸು ಕೂಡ ಹರಿದು ಹೋಗ್ತದೆ. ಅವನು ಹೇಗೆ ಪ್ರೇರಿಸ್ತಾನೋ ಹಾಗೆ ಮಾಡ್ತೇನೆ ನಾನು ಕೂಡ. ಏಕೋ ಗುರು, ಜಗತ್ತಿನಲ್ಲಿ ಅನೇಕ ಗುರುಗಳು ನಮಗೆಲ್ಲರಿಗೂ ಕಾಣಬಹುದು. ಆದರೆ ಎಲ್ಲಾ ಗುರುಗಳಲ್ಲಿಯೂ ಕೂಡ ಮುಖ್ಯವಾಗಿ ಗುರು ಅಂತಿರುವವನು ಪರಮಾತ್ಮ ಒಬ್ಬನೇ ಗುರು, ದ್ವಿತೀಯ ಯಾರೂ ಇಲ್ಲ. ಅವನ ಹೃದಯದಲ್ಲಿದ್ದಾನೆ, ಅವನನ್ನೇ ವರ್ಣನೆ ಮಾಡ್ತೇನೆ. ಆ ಮಹಾಗುರುವಿನ ಅನುಶಾಸನದಿಂದಲೇ ಎಲ್ಲರೂ ಕೂಡ ಅವನ ಅನುವರ್ತಿಗಳಾಗಿ ನಡೆದಿದ್ದಾರೆ. ಪರಾಜಿತರಾಗಿದ್ದಾರೆ ಅಂತ ಅಲ್ಲಿ ಕಾಣಿಸ್ತದೆ. ಪರಾಜಿತರಾಗುವುದು ಅಂದ್ರೆ ಸೋತು ಹೋಗಿದ್ದಾರೆ ಅಂತಾನೆ ಏನು ಅರ್ಥ ಅಲ್ಲ. ದಾನವರು ಕೂಡ ಅವನ ಅಣತಿಗೆ ಅನುಗುಣವಾಗಿಯೇ ನಡ್ಕೊಂಡಿದ್ದಾರೆ ಅಂತ ಅದರ ಅರ್ಥ. ಭಾಗವತ ಮೊದಲಾದ ಗ್ರಂಥಗಳಲ್ಲೂ ಕೂಡ ಆ ಭಗವಂತನನ್ನೇ ಗುರು ಅಂತ ವರ್ಣನೆ ಮಾಡಿದ ಪ್ರಸಂಗ ಬರ್ತದೆ. ನಮೋ ನಮಸ್ತೆ ಅಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮ ಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಆ ವರಾಹ ರೂಪದ ಭಗವಂತನನ್ನು ವಿದ್ಯಾಗುರು ಅಂತ ವರ್ಣನೆ ಮಾಡಿದ ಒಂದು ಪ್ರಸಂಗ. ಅಲ್ಲದೆ ಭಾಗವತ ತಾತ್ಪರ್ಯದಲ್ಲೂ ಕೂಡ
ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ. ಭಗವಂತನನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಉಪಾಸನೆ ಮಾಡಬೇಕಾಗ್ತದೆ. ಕೆಲವರು ಗಂಡ ಅಂತನೂ, ಕೆಲವರು ಮಾವ ಅಂತನೂ, ಕೆಲವರು ತಂದೆ ಅಂತನೂ. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಗುರುವೂ ಆಗಿದ್ದಾನೆ. ಮೂಲಭೂತ ಗುರು ಆ ಭಗವಂತನೇ ಆಗಿದ್ದಾನೆ. ಅದನ್ನು ಎಲ್ಲರೂ ಕೂಡ ಆ ರೀತಿಯಾಗಿ ಉಪಾಸಿಸಬಹುದು. ಮುಂದೆ ಏಕೋ ಬಂಧು, ಒಬ್ಬನೇ ಬಂಧು ನಮಗೆ ಜಗತ್ತಿನಲ್ಲಿದ್ದಾನೆ, ಇನ್ಯಾವ ಬಂಧುವೂ ಇಲ್ಲ. ಅವನು ನಮ್ಮ ಹೃದಯದಲ್ಲಿದ್ದಾನೆ. ಅವನನ್ನು ಕುರಿತು ನಾನು ವರ್ಣಿಸ್ತೇನೆ. ಅವನ ಆಜ್ಞೆಯಂತೆ ತೇನಾನುಶಿಷ್ಟಾ ಬಾಂಧವಾ ಬಂಧುಮಂತಹ. ಅವನ ಅಣತಿ, ಅವನ ಇಚ್ಛೆ ಇದ್ದರೆ ನಮಗೆಲ್ಲರಿಗೂ ಕೂಡ ಬಂಧುಗಳು ಸಿಗ್ತಾರೆ. ಇಲ್ಲದೆ ಹೋದರೆ ನಮಗೆ ಯಾರಿಗೂ ಕೂಡ ಬಂಧುಗಳು ಬರೋದಿಲ್ಲ. ಅವನ ಆಜ್ಞೆಗನುಸಾರವಾಗಿಯೇ ಸಪ್ತರ್ಷಿಗಳೆಲ್ಲರೂ ಕೂಡ ಈ ಆಕಾಶದಲ್ಲಿ ತೊಳಗುತ್ತಾ ಇದ್ದಾರೆ, ಬೆಳಗುತ್ತಾ ಇದ್ದಾರೆ. ಈಗ ನಾವು ನೋಡ್ತಿರುವ ಈ ಭಾಗದಲ್ಲಿ ಸಪ್ತರ್ಷಿಗಳು ಆಕಾಶದಲ್ಲಿ ಬೆಳಗುತ್ತಾ ಇದ್ದಾರೆ ಅಂತ ಬಂತು. ಮರೀಚಿ, ಅತ್ರಿ, ಅಂಗಿರಸ ಮೊದಲಾದ ಋಷಿಗಳು ಅವರೇ ಸಪ್ತರ್ಷಿಗಳು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಶಿಶು ಬ್ರಾಹ್ಮಣ ಅಂತ ಒಂದು ಭಾಗ ಇದೆ. ಅಲ್ಲಿ ಒಂದು ಮಂತ್ರ ಕಂಡು ಬಂದಿದೆ. ಅರ್ವಾಗ್ ಬಿಲಶ್ಚಮಸ ಊರ್ಧ್ವ ಬುದ್ಧ ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಂ ತಸ್ಯಾಸತೆ ಋಷಯ ಸಪ್ತತೀರೆ ವಾಗಷ್ಟಮಿ ಬ್ರಹ್ಮಣ ಸಂವಿಧಾನ ಅಂತ. ನಮ್ಮ ಈ ದೇಹದಲ್ಲಿ 7 ಜನ ಋಷಿಗಳಿದ್ದಾರೆ ಅಂತ ವರ್ಣನೆ ಕೇಳಿ ಬರ್ತದೆ. ಗೌತಮ ಮೊದಲಾದಂತಹ 7 ಜನ ಋಷಿಗಳಿದ್ದಾರೆ. ಆ ಋಷಿಗಳು ಲೋಕದ ನಾಯಕರು. ಅವರು ಪರಮಾತ್ಮನನ್ನ ಉಪಾಸಿಸ್ತಾ ಇದ್ದಾರೆ. ವಾಗ್ ಅಷ್ಟಮಿ ಸಂವಿಧಾನ, 7ನೇಯವಳು ಭಾರತೀ ದೇವಿ. ಹೀಗೆ ಒಂದು ವರ್ಣನೆ ಕೇಳಿಸ್ತದೆ. ಅಲ್ಲಿ ಲಕ್ಷ್ಮೀದೇವಿ, ಪರಮಾತ್ಮ ಮತ್ತು ವಾಯು ಈ 3 ಜನ ನಮ್ಮ ಬಲಗಣ್ಣಿನಲ್ಲಿದ್ದಾರೆ. ವಿಶ್ವರೂಪಂ ಯಶಶ್ಚೇತಿ ನಾಮ್ನಾ ವಿಷ್ಣುರಮಾ ತಥಾ ವಾಯುಶ್ಚ ಸಂಸ್ಥಿತಾ ನಿತ್ಯಂ ಸರ್ವೇಷಾಂ ದಕ್ಷಿಣಾಕ್ಷಿಗಾಃ ಪೂರ್ಣತ್ವಾತ್ ವಿಷ್ಣುತ್ವಾ ಪೂರ್ಣೋಃ ರಮಾಯಾಃ ಸ್ತ್ರೀಷು ಪೂರ್ಣತಃ ವಾಯೋರ್ಜೀವೇಷು ಪೂರ್ಣತ್ವಾತ್ ಯಶೋ ಜ್ಞಾನ ಸುಖಾತ್ಮಕಾಃ. ಈ ನಮ್ಮ ಬಲಗಣ್ಣಿನಲ್ಲಿ ಯಶಃ ಎಂಬ ಶಬ್ದದಿಂದಲೂ ವಿಶ್ವ ಎಂಬ ಶಬ್ದದಿಂದಲೂ ವಾಚ್ಯರಾದಂತಹ, ವಿಶ್ವರೂಪ ಎಂಬ ಶಬ್ದದಿಂದ ವಾಚ್ಯರಾದಂತಹ ವಿಷ್ಣು, ಲಕ್ಷ್ಮಿ ಮತ್ತು ವಾಯುಗಳಿದ್ದಾರೆ. ಸರ್ವಗುಣಪೂರ್ಣನಾದ್ದರಿಂದ, ಸಮಸ್ತ ಪ್ರಪಂಚದಲ್ಲೂ ಉತ್ತಮನಾದ್ದರಿಂದ ವಿಷ್ಣುವಿಗೆ ವಿಶ್ವ ಅಂತ ಹೆಸರು. ಸ್ತ್ರೀಯರಲ್ಲಿ ಅಂದ್ರೆ ಪರತಂತ್ರ ಚೇತನರಲ್ಲಿ, ಪರಾಧೀನರಾದಂತಹ ಎಲ್ಲ ಚೇತನರಲ್ಲಿ ಲಕ್ಷ್ಮೀದೇವಿಯೇ ಮುಖ್ಯಳು. ಆದ್ದರಿಂದ ಲಕ್ಷ್ಮೀದೇವಿಯೇ ಪೂರ್ಣಳು ಅಂತ ಅರ್ಥ. ಸಂಸಾರದಲ್ಲಿ ಬದ್ಧರಾದಂತಹ ಚೇತನರೇನಿದ್ದಾರೆ ಅವರಲ್ಲಿ ವಾಯುವೇ ಪೂರ್ಣ. ಆದ್ದರಿಂದ ಇವರೆಲ್ಲರಿಗೂ, ಈ 3 ಕೂಡ ಯಶಸ್, ವಿಶ್ವ ಅಂತ ಹೀಗೆ ಹೆಸರಿದೆ. ಜ್ಞಾನ ಸುಖರೂಪರಾದ್ರಿಂದ ಯಶಸ್ಸಂತನೂ ಇವರಿಗೆ ಹೆಸರಿದೆ. ಪ್ರಾಣಾಶ್ಚೈತೆ ಪ್ರಣೇತೃತ್ವಾತ್ ಋಷಯಃ ರುದ್ರಪೂರ್ವಕಾಃ. 7 ಜನ ಋಷಿಗಳು ಅಂತ ಇಲ್ಲೇನು ಬಂತಲ್ಲ, ಆ ಋಷಿಗಳು ಅಂದ್ರೆ ರುದ್ರ ಮೊದಲಾದಂತಹ ದೇವತೆಗಳೇ ಋಷಿಗಳು. ಇಮಾವೇವ ಗೌತಮ ಭರದ್ವಾಜವು ಅಯಮೇವ ಗೌತಮಃ ಅಯಮೇವ ಭರದ್ವಾಜಃ ಇಮಾವೇವ ವಿಶ್ವಾಮಿತ್ರ ಜಮದಗ್ನಿ ಅಯಮೇವ ಹಿ ವಿಶ್ವಾಮಿತ್ರಃ ಅಯಂ ಜಮದಗ್ನಿಃ ಇಮಾವೇವ ವಸಿಷ್ಠ ಕಶ್ಯಪೌ ಅಯಮೇವ ವಸಿಷ್ಠಃ ಅಯಂ ಕಶ್ಯಪಃ ವಾಗೇವ ಅತ್ರಿಃ ವಾಚಾ ಹಿ ಅನ್ನಮದ್ಯತೆ ಅತ್ತಿರ್ಹ ವೈ ನಾಮ ಏತತ್ ಯದತ್ರಿರಿತಿ ಸರ್ವಸ್ಯ ಏತಸ್ಯ ಅತ್ತಾ ಭವತಿ ಸರ್ವಮಸ್ಯ ಅನ್ನಂ ಭವತಿ ಏವಂ ವೇದ ಅಂತ ಉಪನಿಷತ್ತು ಇಷ್ಟನ್ನ ವರ್ಣಿಸಿದೆ. ಅಲ್ಲಿ ಆ 7 ಜನ ಋಷಿಗಳು ಅಂದ್ರೆ ಯಾರು? ಗೌತಮ ಅಂತ ಹೆಸರಿದೆಯಲ್ಲ, ಗೌತಮ ಅಂದ್ರೆ ಅಹಲ್ಯಾಪತಿಯಾದ ಗೌತಮ,
ಮತ್ತೆ ವಸಿಷ್ಠ ಅಂದ್ರೆ ಅರುಂಧತಿ ಪತಿಯಾದ ವಸಿಷ್ಠ ಅಂತೀಗ ನಾವು ಅರ್ಥ ಮಾಡ್ಕೊಳ್ಳೋದು ಬೇಡ. ಗೌತಮ ಅಂದ್ರೆ ರುದ್ರನಿಗೆ ಗೌತಮ ಅಂತ ಹೆಸರಿದೆ. ರುದ್ರನೇ ಸರ್ವಜ್ಞನಾದ್ರಿಂದ ಅವನಿಗೆ ಗೌತಮ ಅಂತ ಹೆಸರು. ಗೌ ಅಂದ್ರೆ ಜ್ಞಾನ ಅಥವಾ ಮಾತುಗಳು. ಆ ಮಾತುಗಳೆಲ್ಲದರ ರಹಸ್ಯವನ್ನ ಬಲ್ಲಂತಹ ರುದ್ರನಿಗೆ ಗೌತಮ ಅಂತ ಹೆಸರು. ಭರದ್ವಾಜಸ್ತು ಪರ್ಜನ್ಯ ವಾಜಮನ್ಯಂ ಭರೇಜ್ಯತಃ. ಮುಂದೆ ಈ ಭರದ್ವಾಜನಿಗೆ ಪರ್ಜನ್ಯ ದೇವತೆ ಏನಿದ್ದಾನೆ, ಆ ಪರ್ಜನ್ಯ ದೇವತೆಗೆ ಭರದ್ವಾಜ ಅಂತ ಹೆಸರಿದೆ. ರುದ್ರನಿಗೆ ಗೌತಮ ಅಂತ, ಪರ್ಜನ್ಯ ದೇವತೆಗೆ ಭರದ್ವಾಜ ಅಂತ ಹೆಸರಿದೆ. ಯಾಕೆಂದ್ರೆ ವಾಜ ಅಂದ್ರೆ ಅನ್ನ, ಅನ್ನವನ್ನ ಆತ ಭರಿಸ್ತಾನೆ. ನಮಗೆ ಮಳೆ ಬರಿಸಿ ಅನ್ನವನ್ನೆಲ್ಲವನ್ನು ಕೂಡ ಕೊಡುವಂಥವನು ಈ ಪರ್ಜನ್ಯನೇ ಆಗಿದ್ದಾನೆ. ಅದಕ್ಕಾಗಿ ಅವನನ್ನ ಭರದ್ವಾಜ ಎಂಬ ಶಬ್ದದಿಂದ ವ್ಯವಹರಿಸ್ತಾರೆ. ಮುಂದೆ ವಿಶ್ವಾಮಿತ್ರಾಖ್ಯ ಆದಿತ್ಯ ಯತ್ ಪ್ರಕಾಶನಾತ್ ವಿಶ್ವಂ ವಿಜ್ಞಾಪಯನ್ ನಿತ್ಯಂ ಅಂತ ಹೀಗೆ ಹೇಳ್ತಾರೆ. ಸೂರ್ಯನಿಗೆ ವಿಶ್ವಾಮಿತ್ರ ಅಂತ ಹೆಸರು. ವಿಶ್ವಾಮಿತ್ರ ಅಂದ್ರೆ ಇಲ್ಲಿ ಪ್ರಸಿದ್ಧನಾದಂತಹ ವಿಶ್ವಾಮಿತ್ರನ ತಗೊಳ್ಬಾರದು, ಸೂರ್ಯನನ್ನೇ ತಗೊಳ್ಬೇಕು. ಯಾಕೆಂದ್ರೆ ವಿಶ್ವ ಅಂದ್ರೆ ಇಡೀ ಜಗತ್ತಿಗೂ, ಮಿತ್ರ ತನ್ನ ಪ್ರಕಾಶದಿಂದ ಎಲ್ಲ ಕಡೆ ಜಗತ್ತಿನಲ್ಲಿ ಬೀರಿ ಜಗತ್ತೆಲ್ಲವನ್ನೂ ಅವನು ತಿಳಿಸ್ತಾನೆ. ಈ ಕಾರಣದಿಂದಾಗಿ ಪ್ರಕಾಶನ ಮಾಡುವುದರಿಂದ, ಜಗತ್ತೆಲ್ಲವನ್ನು ಬೆಳಗಿಸುವುದರಿಂದ ಅವನೇ ವಿಶ್ವಾಮಿತ್ರ ಅಂತ ಕರೆಸ್ಕೊಂಡಿದ್ದಾನೆ. ಮುಂದೆ ಜಮದಗ್ನಿ ಅಂತ ಹೆಸರಿದೆ. ಪರಶುರಾಮನ ತಂದೆಯಾದಂತಹ ಜಮದಗ್ನಿಯನ್ನ ಇಲ್ಲಿ ಇಟ್ಕೊಳ್ಳೋದಲ್ಲ ಹೊರತು ಅಗ್ನಿಗೆ ಜಮದಗ್ನಿ ಅಂತ ಹೆಸರು. ಯಾಕೆಂದ್ರೆ ಅಗ್ನಿಸ್ತು ಜಮದಗ್ನಿಕಃ ಜಾತಂ ಮಿತಂ ಚಾತಿ ಯಸ್ಮಾತ್ ವಸಿಷ್ಠಾಖ್ಯಸ್ತು ವಾಸವಃ ಅಂತ. ಜ ಅಂದ್ರೆ ಜಾತವಾದದ್ದು, ಹುಟ್ಟಿದ್ದು. ಹುಟ್ಟಿದ್ದೆಲ್ಲವನ್ನು ಕೂಡ ಮತ್ ಅಂದ್ರೆ ಮಿತವಾಗಿ, ಹಿತಮಿತವಾಗಿ ಅದನ್ನ ತಿಂತಾನೆ. ಅತ್ತಿ ತಿಂತಾನಾದ್ರಿಂದ ಅವನಿಗೆ ಅಗ್ನಿ ಅಂತ, ಆ ಅಗ್ನಿಗೆ ಜಮದಗ್ನಿ ಅಂತ ಹೆಸರಿದೆ. ಮುಂದೆ ವಸಿಷ್ಠ ಅನ್ನುವ ಹೆಸರು ಬರ್ತದೆ. ಇದು ಕೂಡ ಅರುಂಧತಿ ಪತಿಯಾದಂತಹ ವಸಿಷ್ಠ ಅಲ್ಲ, ಹೊರತು ಇಂದ್ರನನ್ನೇ ಇಲ್ಲಿ ವಸಿಷ್ಠ ಎಂಬ ಶಬ್ದದಿಂದ ಕರೆದಿದ್ದಾರೆ ಅಂತ ನಾವು ತಿಳಿದುಕೊಳ್ಬೇಕು. ಯಾಕೆಂದ್ರೆ ವಸತಾಮುತ್ತಮೋ ಯತಃ, ಈ ದೇವತೆಗಳೇನಿದ್ದಾರೆ ಅವರು ತಮ್ಮ ತಮ್ಮ ದಿಕ್ಕುಗಳಲ್ಲಿ, ತಮ್ಮ ತಮ್ಮ ಲೋಕಗಳಲ್ಲಿ ವಾಸ ಮಾಡ್ತಾರೆ. ಆ ವಾಸ ಮಾಡುವಂತಹ ಆ ಎಲ್ಲ ತಮ್ಮ ತಮ್ಮ ದಿಕ್ಕುಗಳಲ್ಲಿ, ತಮ್ಮ ತಮ್ಮ ಲೋಕಗಳಲ್ಲಿ ವಾಸ ಮಾಡುವಂತಹ ಎಲ್ಲಾ ದೇವತೆಗಳಲ್ಲಿಯೂ ಕೂಡ ಉತ್ತಮನಾದವನು, ಶ್ರೇಷ್ಠನಾದವನು ಈ ಇಂದ್ರನೇ, ದೇವರಾಜನಾದ್ದರಿಂದ. ಆದ್ರಿಂದ ಅವನಿಗೆ ವಸಿಷ್ಠ ಅಂತ ಹೀಗೆ ಹೆಸರು. ಮುಂದೆ ಕಶ್ಯಪ ಅಂತಿದೆ. ಇದು ಕೂಡ ಕಶ್ಯಪ ಋಷಿ ಅಲ್ಲ, ಹೊರತು ಭೂದೇವಿಗೆ ಕಶ್ಯಪ ಅಂತ ಹೆಸರಿದೆ. ಯಾಕೆಂದ್ರೆ ಕ ಅಂದ್ರೆ ಮಳೆಯ ನೀರು, ಶ ಅಂದ್ರೆ ಮಲಗಿಕೊಂಡು, ಪ ಅಂದ್ರೆ ಕುಡಿಯುವವಳು. ಭೂದೇವಿ ತನ್ನ ಸ್ಥಾನದಲ್ಲಿ ತಾನು ಮಲಗೇ ಇರ್ತಾಳೆ. ಮೇಲ್ಮುಖವಾಗಿ ಅವಳ ಮುಖ ಇರ್ತದೆ. ಆದ್ರಿಂದ ಆಕಾಶದಿಂದ ಸುರಿಯುವಂತಹ ಮಳೆಯ ನೀರನ್ನು ಅವಳು ಕುಡಿಯುವುದರಿಂದ ಅವಳಿಗೆ ಕಶ್ಯಪ ಅಂತ ಹೀಗೆ ಹೆಸರು. ಮುಂದೆ ಅತ್ರಿ ಅಂತ ಒಂದು ಹೆಸರಿದೆ. ಅನಸೂಯೆ ಗಂಡನಾದಂತಹ ಅತ್ರಿ ಇವರಲ್ಲ, ಹೊರತು ಪಾರ್ವತಿ. ಪೃಥಿವೀ ಕಶ್ಯಪನಾಮಿಕ ಮೇಘವೃಷ್ಟಂ ಪಿಬೇದ್ಯತ್ಕಂ ಶಯಾನೈವ ಹಿ ಸಾಸದ. ದ್ಯೌಹು ಅತ್ರಿರೀತಿ ಸಂಪ್ರೋಕ್ತ ತತ್ಸ್ಥೈರ್ಹಿ ಹುತ ಮಧ್ಯತೆ. ಸ್ವರ್ಗಲೋಕದಲ್ಲಿದ್ದವರು, ದೇವತೆಗಳು ಮೊದಲಾದವರು ತಮಗಿಂತ ಹಿರಿಯ ದೇವತೆಯಾದ ಶಿವನನ್ನ ಪಾರ್ವತಿ ಸಮೇತವಾಗಿ ಧ್ಯಾನಿಸ್ತಾರೆ, ಹೋಮ ಮಾಡ್ತಾರೆ. ಅವ್ರು ಹೋಮ ಮಾಡಿದ್ದನ್ನೆಲ್ಲ ಇವಳು ಸ್ವೀಕಾರ ಮಾಡುವುದರಿಂದ ಅತ್ತಿ ತಿಂತಾಳೆ. ಆದ್ರಿಂದ ಇವಳಿಗೆ ಅತ್ರಿ ಅಂತ ಹೀಗೆ ಹೆಸರಿದೆ. ಏವಮೇಷಾಂತು ನಾಮಾನಿ ವೇತ್ಯಃ ಸರ್ವಭುಗ್ ಭವೇತ್. ಈ ರುದ್ರ ಮತ್ತೆ ಪರ್ಜನ್ಯ, ಇಂದ್ರ ಮೊದಲಾದ ದೇವತೆಗಳನ್ನ
ನಾವು ಈಗ ನೋಡ್ತಾ ಇರುವಂತಹ ಶಬ್ದಗಳ ಮೂಲಕ ತಿಳಿದುಕೊಂಡ್ರೆ, ಅವರು ಆಯಾ ಶಬ್ದದಿಂದ ವಾಚ್ಯರು ಅನ್ನುವಂಥ ಸಂಗತಿಯನ್ನು ತಿಳ್ಕೊಂಡ್ರೆ, ಆ ಸಾಧಕ ಎಲ್ಲಾ ರೀತಿಯಾದ ಭೋಗಗಳನ್ನು ಕೂಡ ಪಡ್ಕೋತಾನೆ. ಹೀಗದು ಶಿಶು ಬ್ರಾಹ್ಮಣದಲ್ಲಿ ವರ್ಣನೆ ಬಂದಿದೆ. ಇವರೆಲ್ಲರೂ ಕೂಡ ನಮ್ಮ ದೇಹದಲ್ಲಿ ಬಲಗಣ್ಣಿನಲ್ಲಿ ಇರ್ತಾರೆ. ನಾರಾಯಣ, ಲಕ್ಷ್ಮಿ ಮತ್ತು ಪ್ರಾಣರು ಅವರನ್ನ ಆರಾಧನೆ ಮಾಡುವಂಥವರು ಈ ಗೌತಮ ಮೊದಲಾದ 7 ಜನ. ತಸ್ಯಾಸತೆ ಋಷಯ ಸಪ್ತತೀರೆ. ಈ ಸಪ್ತ ಋಷಿಗಳು ಅಲ್ಲಿ ಆರಾಧನೆ ಮಾಡ್ತಾರೆ ಅಂತ ಬಂದಿದೆ. ಹಾಗೆ ಇಲ್ಲೂ ಕೂಡ ನಮ್ಮ ದೇಹ ಅನ್ನುವುದೇ ಒಂದು ದ್ಯು ಅಂತ. ಸಪ್ತರ್ಷಯಶ್ಚೈವ ದಿವಿ ಪ್ರಭಾಂತಿ. ದಿವಿ ಅಂದ್ರೆ ಸ್ವರ್ಗಲೋಕದಲ್ಲಿ, ಆಕಾಶದಲ್ಲಿ ಅಂತ ಬಂದಿದೆ. ಆಕಾಶ ಅಂತಂದ್ರೆ ಸ್ವರ್ಗಲೋಕ ಅಥವಾ ನಾವು ನೋಡ್ತಿರುವಂತಹ ಬಾನು ಅಂತ ಹೀಗೆ ಅರ್ಥ ಮಾಡುವುದಕ್ಕಿಂತ, ಆಕಾಶ ಅಂದ್ರೆ ನಮ್ಮ ದೇಹವೇ ಒಂದು ಆಕಾಶ, ನಮ್ಮ ದೇಹವೇ ಒಂದು ಸ್ವರ್ಗ, ಅಲ್ಲಿ ಇವರೆಲ್ಲ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಉಪನಿಷತ್ತಿನ ಅನುಸಂಧಾನವನ್ನು ಇಲ್ಲಿ ಮಾಡಿಕೊಳ್ಳುವುದು ಯೋಗ್ಯ. ಅದನ್ನು ಹೊರತುಪಡಿಸಿ ವಸಿಷ್ಠ ಮೊದಲಾದ ಋಷಿಗಳು ಅವನಿಂದ ಉಪದೇಶವನ್ನು ಪಡೆದು ಆಕಾಶದಲ್ಲಿ ಬೆಳಗುತ್ತಿದ್ದಾರೆ ಅನ್ನುವ ಅರ್ಥ ತಪ್ಪು ಅಂತ ಹೇಳ್ತಿಲ್ಲ. ಆ ಅರ್ಥ ಮತ್ತೆ ಉಪನಿಷತ್ತಿನ ಅರ್ಥ ಎರಡನ್ನೂ ಕೂಡ ನಾವು ತಿಳ್ಕೊಳ್ಬೇಕು. ಏಕಃ ಶ್ರೋತ ನಾಸ್ತಿ ತತಃ ದ್ವಿತೀಯಃ ಯಹ ಹೃಚ್ಛಯಃ ತಮನುಬ್ರವೀಮಿ ತಸ್ಮಿನ್ ಗುರೌ ಗುರುವಾಸಂ ನಿರೂಪ್ಯ ಶಕ್ರಃ ಗತಃ ಸರ್ವಲೋಕಾಮರತ್ವಂ ಅಂತ ಮುಂದಿನ ಶ್ಲೋಕ. ಜಗತ್ತಿನಲ್ಲಿ ಕೇಳುವವನು ಅವನೊಬ್ಬನೇ, ಇನ್ಯಾರೂ ಇಲ್ಲ. ಎಲ್ಲರ ಹೃದಯ ಗುಹೆಗಳಲ್ಲಿ ಇದ್ದು ಆ ಪರಮಾತ್ಮನೇ ಕೇಳ್ತಾನೆ. ಅವನನ್ನೇ ಶ್ರೋತೃ ಅಂತ ನಾವು ಹೇಳಬೇಕು. ಹೃದಯ ಗುಹೆಯಲ್ಲಿರುವಂತಹ ಪರಮಾತ್ಮನನ್ನೇ ಗುರುವನ್ನಾಗಿ ಮಾಡಿಕೊಂಡು ಅವನ ಬಳಿ ಗುರುಕುಲ ವಾಸವನ್ನು ಮಾಡಿ ಅವನಿಗೆ ಶರಣಾಗತನಾದ ಈ ಇಂದ್ರ. ಆದ್ರಿಂದ ಸರ್ವಲೋಕಗಳಿಗೂ ಆತ ಒಡೆಯನೇ ಆದ, ಅಮರತ್ವವನ್ನ ಪಡೆದ ಅಂತಲ್ಲೇ ವರ್ಣನೆ ಇದೆ. ಸರ್ವಲೋಕಾಮರತ್ವಂ. ನಾವು ಮಾಡುವಂತಹ ಸಂಧ್ಯಾವಂದನ, ದೇವರ ಪೂಜೆ, ಯಜ್ಞ ಮೊದಲಾದ ಯಾವ್ಯಾವ ಕ್ರಿಯೆಗಳಿವೆ, ಆ ಎಲ್ಲಾ ಕ್ರಿಯೆಗಳಲ್ಲಿಯೂ ಕೂಡ ಏನು ವೇದೋಪನಿಷತ್ತುಗಳ ಮತ್ತು ಪುರಾಣಗಳ ಮಾತುಗಳನ್ನೆಲ್ಲ ಹೇಳ್ತೇವೆ, ಯಾವ್ಯಾವ ಮಂತ್ರ ಸ್ತೋತ್ರಗಳನ್ನೆಲ್ಲ ಹೇಳ್ತೇವೆ, ಅದೆಲ್ಲವನ್ನೂ ಕೂಡ ನಮ್ಮ ಹೃದಯದಲ್ಲಿರುವಂತಹ ದೇವತೆಗಳೆಲ್ಲ ಕೇಳೇ ಕೇಳ್ತಾರೆ, ಇಲ್ಲ ಅಂತಲ್ಲ. ನಮ್ಮ ಶರೀರದಲ್ಲಿ ಗಣಪತಿ, ಶಿವ, ಪಾರ್ವತಿ, ಇಂದ್ರ ಮೊದಲಾದಂತಹ ದೇವತೆಗಳೆಲ್ಲ ಇದ್ದೇ ಇದ್ದಾರೆ, ತತ್ವಾಭಿಮಾನಿ ದೇವತೆಗಳಾಗಿ. ಅವರೆಲ್ಲ ಕೇಳ್ತಾರೆ. ಯಾರನ್ನು ಕುರಿತು ಗಣಪತಿಯನ್ನು ಕುರಿತು ಸ್ತೋತ್ರ ಮಾಡಿದ್ರು, ಶಿವನನ್ನು ಪಾರ್ವತಿಯನ್ನು ಕುರಿತು, ಗರುಡ ಶೇಷಾದಿಗಳನ್ನು ಕುರಿತು ಸ್ತೋತ್ರ ಮಾಡಿದ್ರು, ಎಲ್ಲರೂ ಆ ಸ್ತೋತ್ರವನ್ನು ಕೇಳ್ತಾರೆ. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನೇ ಮುಖ್ಯ ಶ್ರೋತ. ನಾವು ಹೇಳಿದ್ದೆಲ್ಲವನ್ನು ಕೂಡ ಕೇಳಿ ಆನಂದ ಪಡುವವನು, ನಮ್ಮನ್ನು ಪ್ರೋತ್ಸಾಹಿಸುವಂಥವನು ಅವನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅವನ ಬಳಿ ಗುರುಕುಲ ವಾಸವನ್ನು ಮಾಡಿದವನು ಶಕ್ರ ಅಂತ ಬಂತು. ಶಕ್ರ ಅಂದ್ರೆ ಇಂದ್ರ ಅಂತ ಅರ್ಥ ಮಾಡಬಹುದು. ಅದಲ್ಲದೆ ಶಕ್ರ ಅಂದ್ರೆ ಸ್ವಯಂ ಪ್ರಾಣದೇವ, ಅವನನ್ನು ಕೂಡ ನಾವಿಲ್ಲಿ ಶಕ್ರ ಅಂತ ತಿಳ್ಕೊಳ್ಬಹುದು. ಶಕ್ನೋತಿ ರಮತೇಚ ಇತಿ ಶಕ್ರ. ಶಕ್ರ ಅಂತ ಶಬ್ದ ಪ್ರಾಣದೇವರನ್ನು ಹೇಗೆ ಹೇಳ್ತದೆ ಅಂದ್ರೆ, ಶಕ್ನೋತಿ ಸರ್ವ ಕಾರ್ಯವನ್ನು ಮಾಡ್ಲಿಕ್ಕೆ ಅವನು ಸಮರ್ಥ. ಮತ್ತೆ ರಮತೆ ಭಗವಂತನಲ್ಲಿಯೇ ಇದ್ದು ಸುಖ ಪಡ್ತಾನೆ, ಆದ್ರಿಂದ ಅವನನ್ನ ಶಕ್ರ ಅಂತ ಹೇಳಬೇಕು. ಏಕೋ ದ್ವೇಷ್ಟ ನಾಸ್ತಿ ತಥೋ ದ್ವಿತೀಯ ಯೋ ಹೃಚ್ಛಯ ತಮನುಬ್ರವೀಮಿ ತೇನಾನುಷಿಷ್ಟ ಗುರುಣಾ ಸದೈವ ಲೋಕೆ ದುಷ್ಟಾ ಪನ್ನಗಾ ಸರ್ವಯೇವ. ದ್ವೇಷ್ಟ ಅಂದ್ರೆ ದ್ವೇಷ ಮಾಡುವವನು, ಶತ್ರು. ಜಗತ್ತಿನಲ್ಲಿ ಮುಖ್ಯ ಶತ್ರು ಈ ಪರಮಾತ್ಮ ಒಬ್ಬನೇ. ಯಾರಿಗೆ ಶತ್ರು ಅಂದ್ರೆ ದೈತ್ಯರಿಗೆ ಶತ್ರು. ಅವನನ್ನು ಬಿಟ್ರೆ ಬೇರೆ ಯಾರೂ ಶತ್ರುಗಳಿಲ್ಲ. ಎಲ್ಲರ ಹೃದಯ ಗುಹೆಗಳಲ್ಲಿದ್ದಾನೆ. ತಾಮಸರ ದೈತ್ಯ ಸ್ವಭಾವದವರ ಏಕಮಾತ್ರ ಶತ್ರು ಅವನು. ಅವನ ಪ್ರೇರಣೆಗೊಳಗಾಗಿಯೇ ಈ ಎಲ್ಲ
ಸರ್ಪಗಳು ಕೂಡ ಇನ್ನೊಬ್ಬರನ್ನ ಕಚ್ಚುವಂತಹ ಒಂದು ಸ್ವಭಾವವನ್ನ ಹೊಂದಿವೆ ಅಂತ ತಿಳ್ಕೊಳ್ಬೇಕು. ಆ ಗಂಡ ತನ್ನ ಹೆಂಡತಿಗೆ ಹೇಳಿದ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇತಿಹಾಸ ಇದೆ, ಅದನ್ನು ಹೇಳ್ತೇನೆ. ಪ್ರಜಾಪತೇ ಪನ್ನಗಾನಾಂ ದೇವರ್ಷೀಣಾಂತೆ ಸಂವಿಧಂ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ. ಬ್ರಹ್ಮನಿಗೂ ಸರ್ಪಗಳಿಗೂ ಮತ್ತೆ ಋಷಿಗಳಿಗೆ ಒಂದು ಸಂವಾದ ನಡೆಯಿತು. ದೇವತೆಗಳು, ಋಷಿಗಳು, ನಾಗಗಳು ಮತ್ತು ಅಸುರರು ಅಂತ ಒಂದೊಂದು ಕಡೆ ಪಾಠ ಇದೆ. ಅಂತೂ ಎಲ್ಲರೂ ಸೇರಿ ಒಂದು ಸಂವಾದ ಮಾಡಿದರು. ಅದನ್ನ ನಾರದ ದೇವರ್ಷಿ ಅಂದ್ರೆ ನಾರದರು ಅಂತ ಒಂದ್ ಕಡೆ ಅನುವಾದ ಮಾಡಿದ್ದಾರೆ. ನಾರದರು ಅಂತ ಅನುವಾದ ಅಷ್ಟೇನು ಸರಿಯಲ್ಲ. ದೇವತೆಗಳು, ಋಷಿಗಳು ಅಷ್ಟೇ. ದೇವರ್ಷಿಗಳು ನಾರದನೂ ಆಗಿರ್ಬೋದು, ಅನ್ನೂ ಅನೇಕ ಜನ. ಅವರೆಲ್ಲ ಹೋಗಿ ಚತುರ್ಮುಖ ಬ್ರಹ್ಮನ ಬಳಿ ನಮಗೆ ಶ್ರೇಯಸ್ಸಾಗೋದು ಹೇಗೆ, ಅದನ್ನ ಒಂದಿಷ್ಟು ನೀನು ಉದ್ಧರಿಸಬೇಕು, ನಮಗೆ ಶ್ರೇಯಸ್ಸಿನ ಮಾರ್ಗವನ್ನು ತೋರಿಸಬೇಕು ಅಂತ ಕೇಳ್ಕೊಂಡ್ರು. ಆಗ ಅವನು ಓಂ ಎಂಬ ಒಂದು ಅಕ್ಷರವನ್ನ ಉಪದೇಶ ಮಾಡಿದ. ಅದನ್ನು ಕೇಳಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಹೋಗ್ತಿದ್ದಂತೆ ಆ ಓಂ ಎಂಬುದರ ಅರ್ಥ ಏನು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾಗಿ ಆಲೋಚನೆ ಮಾಡಿದರು. ಓಂ ಅಂದ್ರೆ ಅದು ಸಮ್ಮತಿಗೆ ಸೂಚಕ. ನೀವು ಹೀಗೆ ಮಾಡಬಹುದು ಅನ್ನುವುದಕ್ಕೆ ಅದು ಸೂಚಕ. ಹಾಗೆ ಆಗಲಿ ಅಂತ. ಛಾಂದೋಗ್ಯ ಉಪನಿಷತ್ತಿನ 1ನೇ ಅಧ್ಯಾಯದ ಒಂದು ಪ್ರಸಂಗದಲ್ಲಿ ಶ್ರೀಹರಿ ಓಂಕಾರ ವಾಚ್ಯ ಪೂರ್ಣ ಅನ್ನೋದನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ತದ್ವಾ ಏತದನುಜ್ಞಾಕ್ಷರಂ ಯದ್ದಿ ಕಿಂಚನ ಅನುಜಾನಾತಿ ಓಮಿತ್ಯೇವ ತದಾಹ ಏಷಾವು ಏವ ಸಮೃದ್ಧಿ ಯದನುಜ್ಞಾ ಸಮರ್ಥಯಿತಾಹ ವೈ ಕಾಮಾನಾಂ ಭವತಿ ಯ ಏತದೇವಂ ವಿದ್ವಾನಕ್ಷರ ಮುದ್ಗೀತಂ ಉಪಾಸ್ತೆ. ಇಲ್ಲಿ ಚತುರ್ಮುಖ ಬ್ರಹ್ಮ ಓಂ ಅಂತ ಉಪದೇಶ ಮಾಡಿದ್ದಲ್ಲ, ಶ್ರೇಯಸ್ಸಿಗೆ ಮಾರ್ಗ ಯಾವುದು ಅಂತ ಕೇಳಿದಾಗ, ಶ್ರೋತೃಗಳು ಕೇಳಿದಾಗ ಅದಕ್ಕೆ ತಕ್ಕಂತೆ ಅವನು ಮಾರ್ಗ ಹೇಳಿದ್ದ. ಭಗವಂತನನ್ನ ಓಂಕಾರದಿಂದ ಉಪಾಸನೆ ಮಾಡಿರಿ ಅಂತ ಅವನ ತಾತ್ಪರ್ಯ ಆಗಿತ್ತು. ಆಗ ಇವರೆಲ್ಲರೂ ಕೂಡ ಆ ಭಗವಂತನ ಚತುರ್ಮುಖ ಬ್ರಹ್ಮನ ತಾತ್ಪರ್ಯವನ್ನು ತಿಳ್ಕೊಳ್ಳದೆ ಆ ಓಂ ಎಂಬುದು ಏನು ಹೇಳ್ತದೆ ಅಂತ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾಗಿ ಆಲೋಚನೆ ಮಾಡಿಬಿಟ್ರು. ಓಂ ಅನ್ನುವುದು ಸಮ್ಮತಿಯನ್ನು ಕೂಡ ತೋರಿಸ್ತದೆ. ಏತದ ಅನುಜ್ಞಾಕ್ಷರಂ, ಯಾರಾದರೂ ಏನಾದರೂ ಕೆಲಸವನ್ನು ಮಾಡಬಹುದಾ ಅಂತ ಕೇಳಿದಾಗ ಮಾಡಬಹುದು ಅಂತ ಅನ್ನೋದನ್ನ ಇದು ಹೇಳ್ತದೆ. ನಮಗದು ಗೊತ್ತಿದೆ. ತಸ್ಮಾತ್ ಓಮಿತ್ಯನುಜ್ಞಾನಂ ಕುರ್ವಂತ್ಯೇತೆ ಜನಾ ಸದಾ ತದುಕ್ತಂ ತತ್ತಥಾ ಕುರ್ಯಾತ್ ಭಗವಾನ್ ಏವ ಕೇಶವಃ. ಇದು ಯಾಕೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆಹುತಿಯ ಅನುಜ್ಞಾನ ಅಂತ ಕೇಳ್ತಿರ್ತಾರೆ. ವೈಶ್ವದೇವ ನಡೆದಾಗ ವೈಶ್ವದೇವ ಮಾಡುವವನು, ವೈಶ್ವದೇವ ನಡೆದಾಗ ಮಾತ್ರ ಅಲ್ಲ, ಇನ್ನೂ ಅನೇಕ ಸಂದರ್ಭಗಳಲ್ಲಿ ಸ್ನಾನಾರ್ಥಂ ಅನುಜ್ಞಾ, ಸ್ನಾನಕ್ಕೆ ಅನುಜ್ಞೆ ಕೊಡ್ರಿ ಅಂತ ಕೇಳ್ತಾರೆ. ಆಗ ಪಕ್ಕದಲ್ಲಿದ್ದವ್ರು ಯಾರಾದ್ರೂ ಹಿರಿಯರನ್ನ ಸ್ನಾನಾರ್ಥಂ ಅನುಜ್ಞಾ ಅಂತ ಕೇಳಿದಾಗ ಅವರು ಓಂ ಅಂತಾರೆ. ಯಾಕೆ ಅಂದ್ರೆ ನೀನು ಸ್ನಾನ ಮಾಡ್ಲಿಕ್ಕೆ ನನ್ನ ಅನುಮತಿಯನ್ನು ಕೇಳ್ತಾ ಇದ್ದಿ, ಆಹುತಿ ಕೊಡ್ಲಿಕ್ಕೆ ನನ್ನ ಅನುಮತಿಯನ್ನು ಕೇಳ್ತಾ ಇದ್ದಿ. ಓಂಕಾರ ವಾಚ್ಯನಾದಂತಹ ಅರ್ಥಾತ್ ಗುಣಪೂರ್ಣನಾದಂತಹ ಭಗವಂತ ನಿನ್ನ ಅಪೇಕ್ಷಿತವಾದ ಕ್ರಿಯೆಯನ್ನು ಹಾಗೆ ಮಾಡಿಸಲಿ ಅಂತ ಅಭಿಪ್ರಾಯದಿಂದ ಓಂಕಾರವನ್ನು ಹೇಳ್ತಿರ್ತಾರೆ. ಹಾಗೆ ಆಗಲಿ ಅಂತ ಕನ್ನಡದಲ್ಲಿ ಪ್ರಯೋಗ ಮಾಡಿದಾಗ ಧಾರಾಳವಾಗಿ ಹೋಮ ಮಾಡ್ರಿ ಅಥವಾ ಧಾರಾಳವಾಗಿ ಸ್ನಾನ ಮಾಡ್ರಿ ಅಂತ ಏನಾದರೂ ಕನ್ನಡದಲ್ಲಿ ಹೇಳಿದರೆ, ಅಥವಾ ಇಂಗ್ಲಿಷ್ನಲ್ಲಿ ಓಕೆ ಅಂತ ಹೇಳಿದರೆ ಭಗವಂತ ಗುಣಪೂರ್ಣ ಅಂತ ಅಭಿಪ್ರಾಯ ಬರೋದಿಲ್ಲ. ಓಂ ಅನ್ನೋದು ಭಗವಂತನ ಗುಣಪೂರ್ಣತ್ವವನ್ನು ಹೇಳ್ತದೆ ಎಂಬ ತಾತ್ಪರ್ಯ ನಮ್ಮ ಪ್ರಾಚೀನರಿಗೆ ಇದ್ದಿದ್ದರಿಂದಲೇ ಅವರೆಲ್ಲ ಅನುಜ್ಞೆ ಕೊಡುವಾಗ ಓಂ ಅಂತಾನೆ ಹೇಳ್ತಾ ಇದ್ರು. ಅದು ಭಗವಂತನ ಅನುಜ್ಞೆ, ಅದು ಜ್ಞಾನಿಗೆ ತಿಳಿತದೆ. ಅಜ್ಞಾನಿಗಳು ಮಾತ್ರ ಕೇಳುವವರು ನಮ್ಮ ಅನುಜ್ಞೆಯನ್ನು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ತಾವೇ ಅನುಜ್ಞೆಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ. ಓಂಕಾರ ಪೂರ್ಣತೆಯನ್ನು ಹೇಳ್ತದೆ.
ಓಮಿತ್ಯಯಂ ಪೂರ್ಣವಾಚಿ ಸಮೃದ್ಧಿ ಓಂ ಇತೀರಿತ ಸಮೃದ್ಧಸ್ಥೇ ಹಿ ಕಾಮೋಜಂ ಇತ್ಯನುಜ್ಞಾ ತಥಾ ಭವೇತ್. ಓಂ ಅಂತ ನಾವು ಆಹುತಿಗೆ ಅಥವಾ ಸ್ನಾನಕ್ಕೆ ಅನುಮತಿ ಕೊಟ್ಟಾಗ ಸ್ನಾನ ಮಾಡಿ ಅಥವಾ ಆಹುತಿ ಕೊಟ್ಟು ನೀವೇನು ಕಾರ್ಯವನ್ನು ಸಾಧಿಸಬೇಕಾಗಿತ್ತು ಅದೆಲ್ಲವೂ ಪೂರ್ಣವಾಗಲಿ ಅಂತ ಅಭಿಪ್ರಾಯ ಇರ್ತದೆ. ಅದಕ್ಕಾಗಿ ಅನುಮತಿಯನ್ನು ಕೊಟ್ಟಿರ್ತಾರೆ ಓಂಕಾರದಿಂದಲೇ. ಹೀಗೆ ಓಂಕಾರಕ್ಕೆ ಅನುಜ್ಞಾ ಅಂತ ಅರ್ಥ ಇರೋದ್ರಿಂದ ಸರ್ಪಗಳು ತಾವು ಕಚ್ಚುವ ಸ್ವಭಾವ ಇದ್ದವು. ಇನ್ನೊಬ್ಬರನ್ನ ನಾವು ಕಚ್ಚಬೇಕು ಅಂತ ನಮ್ಮ ಧೋರಣೆ ಏನಿದೆ ಆ ಧೋರಣೆಗೆ ಸಮ್ಮತಿ ಕೊಟ್ಟಿದ್ದಾನೆ ಚತುರ್ಮುಖ ಅಂತ ತಿಳ್ಕೊಂಡವು. ಅಸುರರು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅಹಂಕಾರದಲ್ಲಿ ತೊಡಗಿದರು. ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಕೋನ್ಯೋಸಿ ಸದೃಶೋ ಮಯ ಅಂತ ಭಗವದ್ಗೀತಾ ಹೇಳಿದಂತೆ, ನನಗೆ ಸಮಾನನಾದವನು ಯಾರಿದ್ದಾರೆ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂತ ಅವರು ಅಹಂಕಾರದಲ್ಲಿ ಮುಂದುವರೆದರು. ದೇವತೆಗಳು ದಾನ ಮಾಡುವುದರಲ್ಲಿ ಮುಂದುವರೆದರು. ಇಂದ್ರಿಯಗಳು ಮತ್ತು ಋಷಿಗಳು ಇಂದ್ರಿಯಗಳನ್ನು ದಮನ ಮಾಡುವುದರಲ್ಲಿ ಮುಂದುವರೆದರು ಅಂತ ಹೀಗೆ ತಿಳ್ಕೊಳ್ಬೇಕು. ಇದೆಲ್ಲವೂ ಅವರೆಲ್ಲರೂ ಒಂದೇ ಉಪದೇಶವನ್ನು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ತಿಳಿದುಕೊಂಡಂತಹ ಒಂದು ರೀತಿ. ಇಲ್ಲಿ ಭಾರತ ದರ್ಶನ ಪ್ರಕಾಶನದಲ್ಲಿ ಅದನ್ನು ಸ್ವಲ್ಪ ಹೀಗೆ ವಿವರಣೆ ಮಾಡಿದ್ದಾರೆ. ಬೇರೆ ಯಾವುದಾದ್ರೂ ನೀಲಕಂಠ ಮೊದಲಾದವರ ವ್ಯಾಖ್ಯಾನದ ನಿರೂಪಣೆ ಆಗಿದ್ದಿರಬಹುದು. ಓಂಕಾರವನ್ನು ಉಚ್ಚಾರ ಮಾಡಿದಾಗ ತುಟಿಗಳನ್ನ ಮೊದಲು ತೆರಿತೇವೆ, ಓ ಅಂತ. ಓದೋತೋಹೋ ಕಂಠೋಷ್ಟಂ. ಓಕಾರಕ್ಕೆ ಅವಕಾರಕ್ಕೆ ತುಟಿಗಳು ಬೇಕಾಗ್ತವೆ. ತುಟಿಗಳನ್ನ ತೆರಿತೇವೆ. ಮುಂದೆ ಓಂ ಅಂತ ಮಕಾರ ಉಚ್ಚಾರ ಮಾಡುವಾಗ ಮುಚ್ಚುತ್ತೇವೆ. ಪವರ್ಗ ಅನ್ನೋದು ತುಟಿಗಳಿಂದ ಹುಟ್ಟುತ್ತದೆ. ಓಂ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗ್ತದೆ. ಸರ್ಪಗಳು ಆ ಓಂಕಾರವನ್ನು ಹೇಳುವ ನೆಪದಲ್ಲಿ ತುಟಿಗಳನ್ನು ತೆರೆದು ಮುಚ್ಚಿ ಕಚ್ಚುವ ಸ್ವಭಾವವನ್ನು ರೂಢಿಸಿಕೊಂಡ್ರು. ಹಾಗೆ ಅಸುರರು ತುಟಿಗಳನ್ನು ತೆರೆದು ಮುಚ್ಚುವ ಒಂದು ಪ್ರಕ್ರಿಯೆಯಲ್ಲಿ ಅದನ್ನೊಂದು ಅಭಿನಯ ಮಾಡ್ತಾ ದಂಭವನ್ನೇ ಮೈಗೂಡಿಸಿಕೊಂಡ್ರು. ಹೊರಗೆ ಜಪ, ಓಂಕಾರದ ಜಪ, ಒಳಗೆ ಡಂಭಾಚಾರ, ಹೀಗೆ ಅವರು ಮಾಡ್ತಾ ಹೋದರು. ದೇವತೆಗಳು ದಾನವನ್ನೇ ಸ್ವೀಕಾರ ಮಾಡಿದರು. ದಾನ ಮಾಡಬೇಕು ಅನ್ನೋದನ್ನೇ ಅರ್ಥ ಮಾಡಿದರು. ಯಾರಾದರೂ ಈ ಜಗತ್ತಿನಲ್ಲಿ ಏನೇ ಕ್ರಿಯೆಯನ್ನು ಮಾಡಿದರೂ ಕೂಡ ಅದಕ್ಕೆಲ್ಲದಕ್ಕೂ ಫಲವನ್ನು ದಾನ ಮಾಡುವಂಥವರು ಈ ದೇವತೆಗಳೇ ಆಗಿದ್ದಾರೆ. ಏಕಂ ಶಾಸ್ತಾರಂ ಆಸಾಧ್ಯ. ಇವರೆಲ್ಲರೂ ಹೋದದ್ದು ಒಬ್ಬನೇ ಗುರುವಿನ ಬಳಿಗೆ. ಆದರೆ ಅವರು ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾಗಿ ಸರ್ಪ, ದೇವರ್ಷಿ, ದಾನವಾಹ ಇವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳನ್ನೇ ಮಾಡಿಕೊಂಡು ಮುಂದುವರೆದರು. ಶೃಣೋತ್ಯಯಂ ಪ್ರೋಚ್ಯಮಾನಂ ಗೃಹಾತಿ ಚ ಯಥಾಯಥಂ ಪೃಚ್ಛತಸ್ತತೋ ಭೂಯೋ ಗುರುರನ್ಯೋ ನ ವಿದ್ಯತೆ. ಗುರು ಹೇಳೋದನ್ನು ಶಿಷ್ಯ ಕೇಳ್ತಾನೆ. ಆ ಗುರುವಿನ ಉಪದೇಶವನ್ನು ಪಡೆದಂತಹ ಶಿಷ್ಯ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಪ್ರವೃತ್ತಿ ಮಾಡ್ತಾನೆ. ಆದ್ದರಿಂದ ಶಿಷ್ಯನಿಗೆ ತನ್ನ ಅಂತರ್ಯಾಮಿಯಾದಂತಹ ಗುರುವಿಗಿಂತ ಬೇರೊಬ್ಬ ದೊಡ್ಡ ಗುರುವೇನೂ ಇಲ್ಲ ಅಂತ ಅದರ ಅಭಿಪ್ರಾಯ. ತಸ್ಯ ಚ ಅನುಮತೆ ಕರ್ಮ. ಅಂತರ್ಯಾಮಿಯಾದಂತಹ ಭಗವಂತ ಇಂಥ ಕರ್ಮವನ್ನು ಮಾಡುವಂತ ನಮಗೆ ಪ್ರೇರಿಸ್ತಾನೆ. ಆಮೇಲೆ ಜೀವ ಕರ್ಮದಲ್ಲಿ ತೊಡಗುತ್ತಾನೆ. ಆದ್ರಿಂದ ಗುರುರ್ ಬೋಧಾಚ ಶ್ರೋತಾಚ ದ್ವೇಷ್ಟಾಚ ಹೃದಯ ನಿಸ್ಸೃತಃ. ಎಲ್ಲರೂ ಹೃದಯದೊಳಗಿರುವಂತಹ ಭಗವಂತನೇ ನಮ್ಮ ಎಲ್ಲಾ ಭಾವನೆಗಳಿಗೂ ಪ್ರೇರಕನಾಗಿದ್ದಾನೆ. ಪಾಪವನ್ನು ಮಾಡ್ತಾನೆ ಯಾವತ್ತು ಮುಂದುವರಿಯುವಂಥವನು ಆ ಪಾಪದಲ್ಲೇ ಅಭಿರುಚಿಯನ್ನು ಬೆಳೆಸ್ಕೋತಾನೆ. ಪುಣ್ಯವನ್ನು ಮಾಡುವಂತಹ ಪ್ರಯತ್ನ ಮಾಡುವವನು ಪುಣ್ಯವನ್ನು ಮಾಡುವ ಸ್ವಭಾವವನ್ನೇ ಬೆಳೆಸ್ಕೋತಾನೆ. ಇಂದ್ರಿಯ ಸುಖದಲ್ಲಿ ಆಸಕ್ತನಾದವನು ಸ್ವಚ್ಛಂದ ಪ್ರವೃತ್ತಿಯವನಾಗಿ ಬಿಡ್ತಾನೆ. ಇಂದ್ರಿಯಗಳ ದಮನದಲ್ಲಿ ಪ್ರಯತ್ನ ಮಾಡುವವನು ಕೊನೆಗೆ ಬ್ರಹ್ಮಚರ್ಯವನ್ನ ಸಂಪಾದನೆ ಮಾಡ್ತಾನೆ. ಇಂದ್ರಿಯ ಜಯಮೇವ ರತಃ. ಅಪೇತ ವ್ರತಕರ್ಮಾತು ಕೇವಲಂ ಬ್ರಹ್ಮಣಿ ಸ್ಥಿತಃ ಬ್ರಹ್ಮಭೂತಶ್ಚರನ್ ಲೋಕೆ ಬ್ರಹ್ಮಚಾರಿ ಭವತ್ಯಯಂ. ಈ
ಕಾಮ್ಯವಾದ ಕರ್ಮಗಳನ್ನು ಯಾವುದ್ಯಾವುದೋ ಅಪೇಕ್ಷೆಗಳನ್ನು ಇಟ್ಕೊಂಡು ಕರ್ಮವನ್ನು ಮಾಡುವಂತಹ ಸ್ವಭಾವವನ್ನು ಬಿಟ್ಟುಕೊಟ್ಟು ಪರಬ್ರಹ್ಮನಲ್ಲೇ ಲೀನನಾಗಿದ್ರೆ ಅಂಥವನನ್ನ ಬ್ರಹ್ಮಚಾರಿ ಅಂತ ಹೇಳಬೇಕು. ಬ್ರಹ್ಮೈವ ಸಮಿತಸ್ತಸ್ಯ ಬ್ರಹ್ಮಾಗ್ನಿರ್ ಬ್ರಹ್ಮ ಸಂಭವ ಆಪೋ ಬ್ರಹ್ಮ ಗುರುರ್ಬ್ರಹ್ಮ ಸಬ್ರಹ್ಮಣಿ ಸಮಾಹಿತ. ಅಂಥ ಜ್ಞಾನಿಯಾದವನು ಯಜ್ಞ ಮಾಡಿದರೆ ಆ ಯಜ್ಞದಲ್ಲಿ ಬ್ರಹ್ಮವೇ ಅಗ್ನಿ ಮತ್ತೆ ಬ್ರಹ್ಮವೇ ಅಲ್ಲಿ ಸಮಿತ್ತು. ಅರ್ಥಾತ್ ಜೀವನ ಅನ್ನೋ ಒಂದು ಯಜ್ಞವನ್ನು ನಾವು ಪರಿಗಣಿಸಿದಾಗ ಆ ಯಜ್ಞ ನಡೆಯುವುದು, ಆ ಯಜ್ಞಕ್ಕೆ ಬೇಕಾದಂತಹ ಅಗ್ನಿಯೇ ಅಲ್ಲಿ ಪರಮಾತ್ಮನೇ ಅಗ್ನಿಯೊಳಗಿದ್ದಾನೆ. ನಾವು ಉಪಯೋಗ ಮಾಡುವಂತಹ ಸಮಿತ್ತುಗಳು, ತುಪ್ಪ ಮೊದಲಾದ ಸಮಿತ್ತುಗಳು, ಹಾಗೆ ರೂಪ ರಸಗಂಧ ಸ್ಪರ್ಶ ಶಬ್ದ ಮೊದಲಾದವುಗಳನ್ನು ನಾವು ಅನುಭವಿಸುವಾಗ ಅಲ್ಲಿಯೂ ಎಲ್ಲ ಕಡೆಯೂ ಕೂಡ ಬ್ರಹ್ಮನೇ ಇದ್ದಾನೆ. ಅಲ್ಲಿರುವಂತಹ ಜಲದಲ್ಲಿ ಆ ಬ್ರಹ್ಮನೇ ಇದ್ದಾನೆ. ಹೀಗೆ ಸಕಲವೂ ಕೂಡ ಬ್ರಹ್ಮಮಯವಾಗಿದೆ, ಅರ್ಥಾತ್ ಬ್ರಹ್ಮನ ಅಧೀನವಾಗಿದೆ. ಏತದೇವೇದೃಶಂ ಸೂಕ್ಷ್ಮಂ ಬ್ರಹ್ಮಚರ್ಯಂ ವಿದುರ್ಬುಧಾಃ ವಿದಿತ್ವಾ ಚಾನ್ವಪದ್ಯಂತ ಕ್ಷೇತ್ರಜ್ಞೇನ ಅನುದರ್ಶಿತಾಃ. ಇದನ್ನೇ ಬ್ರಹ್ಮಚರ್ಯ ಅಂತ ತಿಳ್ಕೋತಾರೆ. ಆತ್ಮಜ್ಞಾನಿಗಳು ಈ ಮಾರ್ಗವನ್ನು ಯಾವತ್ತೂ ಕೂಡ ಅನುಸರಿಸ್ತಾರೆ ಅಂತ ಹೀಗೆ ಆ ಪತಿ ತನ್ನ ಪತ್ನಿಗೆ ವರ್ಣನೆ ಮಾಡಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 29ನೇ ಅಧ್ಯಾಯ ಮತ್ತೆ 27ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಸಮಾಪ್ತವಾಗಿದೆ. ಹಾಗೆ ಉತ್ತರ ಭಾರತದ ಪಾಠದಲ್ಲಿ 26ನೇ ಅಧ್ಯಾಯ ಸಮಾಪ್ತವಾಗಿದೆ. ಗಣೇಶ ಚತುರ್ಥಿಯ ದಿವಸ ನಾವು ನಡೆಸಿದಂತಹ ಈ ಶ್ರವಣದಿಂದ ಆ ಗಣೇಶನ ಅಂತರ್ಯಾಮಿಯಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ವಿಶ್ವಂಬರ ರೂಪಿಯಾದಂತಹ ಪರಮಾತ್ಮ ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಭಾಗವನ್ನ ನಾವು ಸಮಾಪ್ತ ಮಾಡೋಣ.